ನೀವು ದೇಶ ಪ್ರೇಮಿಗಳಲ್ಲ, ದ್ವೇಷ ಪ್ರೇಮಿಗಳು. ನೀವು ದೇಶ ಪ್ರೇಮಿಗಳಲ್ಲ, ದೇಶ ಪ್ರೇಮಿಗಳು. ಪರಿಷತ್ನಲ್ಲಿ ಸಿಎಂ ಸಿದ್ದು ಬೆಂಕಿ ಬಿರುಗಾಳಿ. ಯಾರು ನಾನು ಬಗ್ಗವನು ಅಲ್ಲ, ಜಗ್ಗವನು ಅಲ್ಲ. ನೀವು ಎಷ್ಟೇ ಕೂಗಾಟ ಮಾಡಿದ್ರು ಕೂಡ ಬಗ್ಗಲ್ಲ, ಜಗ್ಗಲ್ಲ. ನನಗೂ ಕೂಗಕ್ ಬರ್ತದೆ, ನನಗೂ ಕೂಗಕ್ ನಿಮ್ಮಲ್ಲಿ ಹತ್ರಷ್ಟು ಕೂಗ್ತೀನಿ ನಾನು ಬೇಕಾದ್ರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ವಿಧಾನ ಪರಿಷತ್ನಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡುವ ವೇಳೆ ಬಿಜೆಪಿಗರ ವಿರುದ್ಧ ಕೆಂಡ ಕಾರಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ದೇಶ ಪ್ರೇಮಿಗಳಲ್ವಾ, ಅವರು ದ್ವೇಷ ಪ್ರೇಮಿಗಳ? ಏನಿದು ಸಿಎಂ ಸಿದ್ದರಾಮಯ್ಯ ನಡೆಸಿರೋ ವಾಗ್ದಾಳಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿಗರು ದೇಶ ಭಕ್ತರಲ್ಲ, ಬದಲಾಗಿ ದೇಶ ಒಡೆಯುವವರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಜನರ ದ್ವೇಷಿಗಳು, ಜನರ ದ್ರೋಹಿಗಳು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ. ಇಂಥವರು ನಮಗೆ ಪಾಠ ಹೇಳ್ಕೊಡ್ತಾರಾ? ಮೋದಿ ಗುಜರಾತ್ ನ ಸಿಎಂ ಆಗಿದ್ದಾಗ ಕೇಂದ್ರದ ಬಳಿ ನಾವು ಭಿಕ್ಷೆ ಬೇಡ್ಬೇಕಾ ಅಂತ ಕೇಳಿದ್ರು. ಈಗ ತಾವೇ ಪ್ರಧಾನಿ ಆದ್ಮೇಲೆ ಉಲ್ಟಾ ಹೊಡೆಯುತ್ತಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನೀವು ದೇಶ ಪ್ರೇಮಿಗಳಲ್ಲ, ದೇಶ ಪ್ರೇಮಿಗಳು, ದೇಶ ಪ್ರೇಮಿಗಳು, ದೇಶ ಪ್ರೇಮಿಗಳು, ದೇಶ ಪ್ರೇಮಿಗಳು, ದೇಶ ಪ್ರೇಮಿಗಳು. ಬರ್ತಿಬೇಗೌಡ್ರೆ, ನಿಮಗೆ ಧನ್ಯವಾದಗಳು. ಕರೆಕ್ಟ್ ಆಗಿ ಹೇಳಿದ್ದೀರಿ, ಕರೆಕ್ಟ್ ಆಗಿ ಹೇಳಿದ್ದೀರಿ. ಇವರು ಜನರ ದ್ವೇಷಿಗಳು, ಬಡವರ ದ್ವೇಷಿಗಳು, ರೈತರ ದ್ವೇಷಿಗಳು, ಮಹಿಳೆಯರ ದ್ವೇಷಿಗಳು, ಹಿಂದುಳಿದವರ ದ್ವೇಷಿಗಳು, ಅಲ್ಪಸಂಖ್ಯಾತರ ದ್ವೇಷಿಗಳು, ಕಾರ್ಮಿಕರ ದ್ವೇಷಿಗಳು. ನಮಗೇನ್ ಪಾಠ ಹೇಳ್ಕೊಡ್ತೀರಾ? ಇದೇ ವೇಳೆ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ, ಬರೀ ಸುಳ್ಳು ಹೇಳ್ಕೊಂಡೇ ಇವರು ರಾಜಕಾರಣ ಮಾಡ್ತಿದ್ದಾರೆ. ಆದ್ರೆ ನಮ್ಮ ರಾಜ್ಯದ ಜನ ದಡ್ಡರಲ್ಲ, ನಿಮ್ಮ ಎಲ್ಲ ನವರಂಗಿ ನಾಟಕಗಳನ್ನು ಗಮನಿಸುತ್ತಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಸುಳ್ಳು ಹೇಳಕ್ಕೆ ಒಂದು ಮಿತಿ ಇರ್ಬೇಕಲ್ಲ. ನೀವು ಎಷ್ಟೇ ನಾಟಕ ಆಡಿದ್ರು ಕೂಡ, ಎಷ್ಟೇ ನಾಟಕ ಆಡಿದ್ರು ಕೂಡ ಈ ರಾಜ್ಯದ ಜನ ನೋಡ್ತಾ ಇದ್ದಾರೆ ನಿಮ್ಮ ನಾಟಕವನ್ನ. ಈ ರಾಜ್ಯದ ಜನ ನಿಮ್ಮ ನಾಟಕವನ್ನ ನೋಡ್ತಾ ಇದ್ದಾರೆ. ಈಗ ಇವ್ರಿಗೆ ಬುದ್ಧಿನೇ ಬರಲಿಲ್ಲ, ಬುದ್ಧಿನೇ ಬರಲಿಲ್ಲ. ಅಧಿಕಾರದಲ್ಲಿದ್ರು, ಇವತ್ತು ನಿಮಗೆ ಯಾವತ್ತಾರು ಜನ ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಅವರಿಗೆ ಕರ್ನಾಟಕದ ಜನ ಯಾವತ್ತಾದ್ರೂ ಸ್ಪಷ್ಟ ಜನಾದೇಶ ಕೊಟ್ಟು ಆಶೀರ್ವಾದ ಮಾಡಿದ್ದಾರಾ? ಇಲ್ಲ. ಇವರು ಪ್ರತಿ ಸಲವೂ ಆಪರೇಷನ್ ಕಮಲ ಮಾಡಿ ಅಡ್ಡದಾರಿ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ಮೇಲೆ ಇವರು ಶಾಶ್ವತವಾಗಿ ವಿಪಕ್ಷದಲ್ಲಿ ಕೂರ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರನ್ನು ಕುಟುಕಿದ್ದಾರೆ. ನೀವು ಅಧಿಕಾರದಲ್ಲಿ ಇದ್ರಲ್ಲ, ನೀವು ಮಂತ್ರಿ ಆಗಿದ್ರಲ್ಲ, ಜನ ಆಶೀರ್ವಾದದಿಂದ ಬಂದಿದ್ರ, ನೀವು ಆಶೀರ್ವಾದದಿಂದ ಬಂದಿದ್ರ. ಆಪರೇಷನ್ ಕಮಲ ಮಾಡಿ ಎಂಎಲ್ಎಗಳನ್ನ ದುಡ್ಡು ಕೊಟ್ಕೊಂಡು, ಎಂಎಲ್ಎಗಳನ್ನ ದುಡ್ಡು ಕೊಟ್ಕೊಂಡು 2008ರಲ್ಲಿ ನಿಮಗೆ ಜನರ ಆಶೀರ್ವಾದ ಇರಲಿಲ್ಲ. 2008ರಲ್ಲಿ ನಿಮ್ಗೆ ಆಶೀರ್ವಾದ ಇರಲಿಲ್ಲ. 2023ರಲ್ಲಿ ಜನರ ಆಶೀರ್ವಾದ ಇರಲಿಲ್ಲ. ಯಾವಾಗಲೂ ಕೂಡ ಹಿಂಬಾಗಲಿಂದ ಬರೋದು, ನೀವು ಮುಂಭಾಗಲಿಂದ ಬಂದು ಗೊತ್ತೇ ಇಲ್ಲ. ಎಲ್ಲ ಹಿಂಬಾಗಲಿಂದ ಕರ್ನಾಟಕದಲ್ಲಿ. ಏನು ನಿಮ್ಗೆ ನಾಚಿಕೆ ಆಗಲ್ಲ? ನಾಚಿಕೆ ಆಗಲ್ಲ? ಹಿಂಬಾಗಲಿಂದ ಬಂದು ಅಧಿಕಾರ ಮಾಡಕ್ ನಾಚಿಕೆ ಆಗಲ್ಲ ಇವ್ರಿಗೆ? ಜನರ ಆಶೀರ್ವಾದ ಪಡೆದು ಬರ್ಬೇಕು. ಅದಕ್ಕೆ ನಿಮಗೆ ಇನ್ನು ಮುಂದೇನು ಕೂಡ ಇದೇ ಗತಿ, ನಿಮ್ಗೆ ಇದೇ ಗತಿ. ಇವರು ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೇವೆ, ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತೇವೆ, ನಾವು ಬಡವರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಕಾಂಗ್ರೆಸ್ ಮುಕ್ತ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ನೀವು ಕಾಂಗ್ರೆಸ್ ಮುಕ್ತ, ಕಾಂಗ್ರೆಸ್ ಮುಕ್ತ. ನಿಮ್ಗೆ ಜನರ ಬಗ್ಗೆ, ಬಡವರ ಬಗ್ಗೆ, ಹಸಿದವರ ಬಗ್ಗೆ, ಅವಕಾಶಗಳಿಂದ ವಂಚಿತರಾಗಿರತಕ್ಕಂಥವ್ರ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥವ್ರು. ಬಿಜೆಪಿಯವರು ಒಮ್ಮೆಯೂ ಸ್ವತಂತ್ರ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ, ಹಿಂಬಾಗಿಲಿನಿಂದ ಬಂದು ಆಡಳಿತ ನಡೆಸಿದ್ದಾರೆ. ಕಾಂಗ್ರೆಸ್ ಮುಕ್ತ ದೇಶ ಮಾಡ್ತೀವಿ ಅಂತ ಇವರು ಹೇಳ್ತಾರೆ. ಆದ್ರೆ ನಾವು ಹಸಿವು ಮುಕ್ತ, ಬಡತನ ಮುಕ್ತ ದೇಶ ಮಾಡುತ್ತೇವೆ. ಹೀಗಿದ್ರು ನಮಗೆ ಪಾಠ ಮಾಡೋದಕ್ಕೆ ಬರ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರನ್ನ ಟೀಕಿಸಿದ್ದಾರೆ. 1925 ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಅದರ ಅಧ್ಯಕ್ಷರು ಹೆಡ್ಗೇವಾರ್, ಗೋಲ್ವಾಲ್ಕರ್, ಸಾವರ್ಕರ್ ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ.
ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಅದು ಉತ್ತುಂಗ ಸ್ಥಿತಿನಲ್ಲಿದ್ದಾಗ, ಸ್ವಾತಂತ್ರ್ಯ ಹೋರಾಟ ಉತ್ತುಂಗ ಸ್ಥಿತಿನಲ್ಲಿದ್ದಾಗ ಇವ್ರು ಯಾರು ಈಚೆಗೆ ಬರಲಿಲ್ಲ. 1942ನೇ ಇಸ್ವಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ನಿಮಗೆ ಜವಾಬ್ದಾರಿನೇ ಇಲ್ಲ. ನಿಮಗೆ irresponsible opposition. Most irresponsible opposition. Most irresponsible opposition. Don't know responsibility at all. ಹೀಗೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಹರಿಹಾಯ್ತಿದ್ರೆ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಸಿಎಂ ಭಾಷಣಕ್ಕೆ ಅಡ್ಡಿಪಡಿಸಿದ್ವು. ಇದಕ್ಕೆ ತಿರುಗೇಟು ನೀಡಿರೋ ಸಿಎಂ ಸಿದ್ದರಾಮಯ್ಯ, ನೀವು ಎಷ್ಟೇ ಕೂಗಾಟ ಮಾಡಿದ್ರು ನಾನು ಜಗ್ಗಲ್ಲ ಬಗ್ಗಲ್ಲ, ನಿಮಗಿಂತ 10 ಪಟ್ಟು ಕೂಗಲು ನನಗೂ ಬರುತ್ತೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಬಗ್ಗವನು ಅಲ್ಲ, ಜಗ್ಗವನು ಅಲ್ಲ. ನೀವು ಎಷ್ಟೇ ಕೂಗಾಟ ಮಾಡಿದ್ರು ಕೂಡ ಬಗ್ಗಲ್ಲ ಜಗ್ಗಲ್ಲ. ನನಗೂ ಕೂಗಕ್ ಬರ್ತದೆ, ನನಗೂ ಕೂಗಕ್ ನಿಮ್ಮಲ್ಲಿ 10ರಷ್ಟು ಕೂಗ್ತೀನಿ ನಾನು ಬೇಕಾದ್ರೆ. ಇನ್ನ ಇದೇ ಸಂದರ್ಭದಲ್ಲಿ ಸಚಿವ ಭೋಜರಾಜು ಕೂಡ ಬಿಜೆಪಿ ವಿರುದ್ಧ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಅವರೇ ಭಯೋತ್ಪಾದಕರು, ದೇಶದ್ರೋಹಿಗಳು ಅಂತ ಅವರು ಬೇರೆ ಯಾರು ಇಲ್ಲ, ಬಿಜೆಪಿ ಅವರೇ ಭಯೋತ್ಪಾದಕರು ಅಂತೇಳಿ ಆರೋಪಿಸಿದ್ದಾರೆ. ಹಾಗಾದ್ರೆ ವಿಪಕ್ಷಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನಡೆಸಿರೋ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.